14ನೇ ತಾರೀಕು ಶನಿವಾರ ಬೆಳಗ್ಗೆ 9 ಗಂಟೆಗೆ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಶ್ರೀ ಅವಧೂತ ದತ್ತಪೀಠದ ವತಿಯಿಂದ ಗಣಪತಿ ಸಚ್ಚಿದಾನಂದ ಹಿರಿಯ ಶ್ರೀಗಳ ಮಾರ್ಗದರ್ಶನದಂತೆ ಮತ್ತು ಅವರ ಅಪೇಕ್ಷೆಯಂತೆ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಹನುಮಾನ್ ಚಾಲೀಸದ ಪಠಣದ ಕಾರ್ಯಕ್ರಮ ಅವತ್ತು ಮೈಸೂರಿನಲ್ಲಿ ನಡೆಯೋದಿದೆ. ಇತ್ತೀಚೆಗೆ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಅಂದರೆ ಮಕ್ಕಳೇನಾದರೂ ಕನಸಲ್ಲಿ ಹೆದರ್ಕೊಂಡ್ರೆ, ಭಯಭೀತರಾದರೆ ಇತ್ತೀಚೆಗೆ ನಾವು ಮೊಬೈಲಲ್ಲಿ ಹನುಮಾನ್ ಚಾಲೀಸನ ಹಾಕಿ ಅದರ ಕಿವಿ ಹತ್ರ ಇಟ್ಟು ಮಗುಗೆ ಒಂದು ಶಕ್ತಿ ಧೈರ್ಯ ಬರಲಿ ಅನ್ನುವಂಥ ರೀತಿಯಲ್ಲಿ ನಾವು ಮಾಡ್ತಾ ಇರುವಂಥದ್ದು. ಅಂದರೆ ಹನುಮಾನ್ ಚಾಲೀಸದ ಪಠಣದಿಂದ ಅಷ್ಟು ಮಟ್ಟಿಗೆ ಧೈರ್ಯ ಮತ್ತು ಸ್ಥೈರ್ಯ ಬರುತ್ತೆ ಅನ್ನುವಂಥದ್ದು ಸರ್ವವಿದಿತ ಆಗಿರುವಂಥದ್ದು. ಹಾಗಾಗಿ ಆ ಹಿನ್ನೆಲೆಯಲ್ಲಿ 1,00,000 ಜನರನ್ನು ಸೇರಿಸಿ ಹನುಮಾನ್ ಚಾಲೀಸನ ಪಠಣವನ್ನು ಮೈಸೂರಿನಲ್ಲಿ ಮಾಡುವಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯಾರಿಗೆ ಹನುಮಾನ್ ಚಾಲೀಸ್ ಹೇಳಕ್ಕೆ ಬರುತ್ತೆ, ಅವರು ಪುಸ್ತಕ ನೋಡ್ಕೊಂಡು ಹೇಳಬಲ್ಲಂಥವ್ರು, ಮೊಬೈಲಲ್ಲಿ ನೋಡ್ಕೊಂಡು ಹೇಳಬಲ್ಲಂಥವ್ರು, ಕೊನೆಗೆ ಏನೂ ಇಲ್ಲಪ್ಪ ನಂಗೆ ಬರೋದೇ ಇಲ್ಲ ಅಂದರೆ ಅಟ್ಲೀಸ್ಟ್ ಏನು ಶ್ಲೋಕ ಪಠಣ ಮಾಡ್ತಾರೆ ಅದನ್ನು ಕೇಳಿಸ್ಕೊಳಕ್ಕಾದರೂ ಜನ ಬಂದು ಮಾಡುವಂಥದ್ದನ್ನು ಮಾಡಲಿ ಎನ್ನುವಂಥದ್ದು ಇದು ಲೋಕ ಕಲ್ಯಾಣಾರ್ಥಕ್ಕಾಗಿ ಮಾಡ್ತಾ ಇರುವಂಥ ಒಂದು ಬೃಹತ್ ಕಾರ್ಯಕ್ರಮ. ಆ ಕಾರ್ಯಕ್ರಮದ ರಥದ ಪ್ರಚಾರದ ಉದ್ಘಾಟನೆಯನ್ನು ಈಗ ತಾನೇ ಮಾಡಿದ್ದೀನಿ. ಭಾಳ ಸಂತೋಷ ಅನ್ನಿಸ್ತಾ ಇದೆ. 1,00,000 ಜನ ಸೇರುವಂಥ ನಿರೀಕ್ಷೆ ಇದೆ. ನಿಮ್ಮೆಲ್ಲರ ಗುರುಗಳಾದಂತಹ ಮೈಸೂರಿನವರೇ ಆದಂತಹ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಫೆಬ್ರವರಿ 14ನೇ ತಾರೀಕು ಮಹಾರಾಜ ಕಾಲೇಜ್ ಗ್ರೌಂಡ್ಸ್ನಲ್ಲಿ ಸರಿಸುಮಾರು 1,00,000 ಜನನೂ ಸೇರಿಸಿ ಅಧಿಕವಾಗಿ ಅವತ್ತು ಒಂದು ಹನುಮಾನ್ ಚಾಲೀಸದ ಒಂದು ಮಹಾಯಜ್ಞ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಆ ನಿಟ್ಟಲ್ಲಿ ಇವತ್ತು ನಾವೆಲ್ಲ ಸೇರಿ ಇಲ್ಲಿ ಅವರ ಒಂದು ರಥದ ಒಂದು ಏನಿದೆ ಅದರ ಒಂದು ಶೋಭಾಯಾತ್ರೆ ಕಾರ್ಯಕ್ರಮ ನಾವೆಲ್ಲ ಮಾಡ್ತಾ ಇದ್ದೀವಿ. ಇದು ಸುತ್ತಮುತ್ತಲ ಲಕ್ಷ್ಮೀಪುರಂ ಆಗ್ಬೋದು, ಕೃಷ್ಣಮೂರ್ತಿಪುರಂ ಆಗ್ಬೋದು, ಚಾಮುಂಡಿಪುರಂ ಆಗ್ಬೋದು, ಜನಕ್ಕೆ ಒಂದು ಅವೇರ್ನೆಸ್ ಮೂಡಿಸಿ ಪ್ರತಿಯೊಬ್ಬರು ಕೂಡ ಬಂದು ಪಾಲ್ಗೊಳ್ಳಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾವು ಕೋರ್ಕೋತಾ ಇದ್ದೀವಿ. ಅವಧೂತ ದತ್ತ ಗುರುಪೀಠದಿಂದ ಸ್ವಾಮೀಜಿಯವರು ಆಯೋಜನೆ ಮಾಡಿರತಕ್ಕಂಥ ಹನುಮಾನ್ ಚಾಲೀಸ ರಥಯಾತ್ರೆ ಇಡೀ ಮೈಸೂರಿನಾದ್ಯಂತ 14ನೇ ತಾರೀಕಿನವರೆಗೆ ಸಂಚಾರ ಮಾಡೋದ್ರ ಮೂಲಕ ಹನುಮಾನ್ ಚಾಲೀಸದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ, ಅದರ ಉಪಯೋಗಗಳನ್ನು ತಿಳಿಸ್ತಕ್ಕಂಥ ಮತ್ತು ಅದನ್ನು ಎಲ್ಲರೂ ಕೂಡ ಪಠಣ ಮಾಡ್ತಕ್ಕಂಥ, ಅಭ್ಯಾಸ ಮಾಡ್ತಕ್ಕಂಥ ಒಂದು ಹೊಸ ಶಕೆಯನ್ನು ಪ್ರಾರಂಭ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತಿನ ದಿವಸ ಶಾಸಕರು ಇದಕ್ಕೆ ರಥಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದು ಮೈಸೂರಿನಂತ ಯಶಸ್ವಿಯಾಗಿ ಸಂಚಾರ ಮಾಡಿ 14ನೇ ತಾರೀಕು 1,00,000ಕ್ಕೂ ಹೆಚ್ಚು ಜನ ಸೇರಿ ಒಂದು ಉತ್ತಮವಾದಂಥ ಅದ್ಭುತವಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗುತ್ತೆ ಅನ್ನುವಂಥ ವಿಶ್ವಾಸನ ಈ ಸಂದರ್ಭದಲ್ಲಿ ಮಿಡಿಸ್ತಾರೆ. ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನಡೆಯುತ್ತಿರುವ ಬೃಹತ್ ಕಾರ್ಯಕ್ರಮಕ್ಕೆ ದಿನಾಂಕ 14/2/2026 ನಡೆಯುವ ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮ ಸಮಸ್ತ ಹಿಂದೂಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿಕೊಡಬೇಕೆಂದು ಸಚ್ಚಿದಾನಂದ ಸ್ವಾಮಿಗಳ ಪರವಾಗಿ ಈ ಮೂಲಕ ತಮ್ಮಲ್ಲಿ ವಿನಯ ಪ್ರಾರ್ಥನೆ. ವಂದನೆಗಳು.